ವಿಶ್ವವಿದ್ಯಾಲಯಕ್ಕೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿ ಭವಿಷ್ಯ ಜೊತೆ ಆಡುತ್ತಿರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಕೊಡುತ್ತಿರುವ ವಿವಿಗೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿ ಭವಿಷ್ಯ ಜೊತೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. हमारा नाम समरीन। अब हम बीएड करने जा रहे हैं। एडमिशन नहीं हो रहा हमारा, क्यों बोले तो हमारे फीस के लिए लोग यूनिवर्सिटी को भी गए थे और ऑटोनोमस कॉलेज को भी गए थे, मगर ये लोग कोई भी केयर नहीं कर रहे हमारी, और हम बहुत परेशान हैं। क्यों बोले तो हमारे एडमिशन नहीं हो रहा हमारे कॉलेज में। 3 महीने से हम फिर रहे हैं इसके वास्ते। हमारे ऑटोनोमस कॉलेज से गुलबर्गा यूनिवर्सिटी कॉलेज फिर रहे, मगर इन्हों हमारी एक भी बात नहीं सुन रहे, ना हमारी केयर कर रहे। इसलिए हम हमारे को सोल्यूशन होना बोलकर ये स्ट्राइक कर रहे। सो है प्लीज हमारी सोल्यूशन को आप लोग हल करो। हमारा जो भी है आप लोग पेंडिंग रहा सो वो पूरा कंप्लीट करो, हम ये चाहते हैं। ಹೆಸರು ಸುಷ್ಮಿತಾ. ನಾವು BEd ಅಡ್ಮಿಷನ್ 2024-25ನೇ ಸಾಲಿನಲ್ಲಿ ನಾವು BEd ಪ್ರವೇಶನ ಪಡೆದಿದ್ವಿ. ಈಗ ಆಟೋನೋಮಸ್ ಕಾಲೇಜ್ನಾಗ ನಮ್ದು ಪದವಿ ಪೂರ್ಣಗೊಳಿಸಿವಿ. ಇದು USMS ಬಂದಿದ್ದಲ್ಲ ರೀ, USMS ನಾಗ ರಿಸಲ್ಟ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ ನಮಗೆ ಈಗ ಎಲಿಜಿಬಿಲಿಟಿ ಫೀಸ್ ಕಟ್ಲಕ್ಕ ಚಾನ್ಸ್ ಕೊಡಲಾಗ್ಯಾರ. ಯಾಕಪ್ಪ ಅಂತಂದ್ರೆ ಯೂನಿವರ್ಸಿಟಿ ಬಿಟ್ಟಾಗ ಫೀಸ್ ಕಟ್ಲಕ್ ಬಿಟ್ಟಾಗ ನಮ್ದು ಅವಾಗ ಇನ್ನ ರಿಸಲ್ಟ್ ಅಪ್ಲೋಡ್ ಆಗಿದ್ದಿಲ್ಲ. ಈಗ ನಮ್ದು ಆಟೋನೋಮಸ್ ಕಾಲೇಜರು ರಿಸಲ್ಟ್ ಅಪ್ಲೋಡ್ ಮಾಡ್ಯಾರ. ಅದಕ್ಕೆ ನಾವು ಹೋಗಿ ಈಗ ರಿಸಲ್ಟ್ ಅಪ್ಲೋಡ್ ಮಾಡ್ಯಾರ ಸರ್, ನಮಗೆ ಎಲಿಜಿಬಿಲಿಟಿ ಫೀಸ್ ಕಟ್ಲಕ್ ಅವಕಾಶ ಮಾಡ್ಕೊಡ್ರಿ ಅಂತಂದ್ರೆ ಏನೋ ಒಂದ್ ಕಾರಣಗಳು ಹೇಳತ್ತಾರ. ಇದ್ರ ಸಲುವಾಗಿ ನಾವು ಸುಮಾರು ಒಂದು 7-8 ಸಾರಿ ಯೂನಿವರ್ಸಿಟಿಗೆ ಹೋಗಿದ್ದೇವಿ. ಬಿಸಿಲು ಮಳಿಲಿ ಏನೂ ನೋಡಿಲ್ಲ ನಾವು ಹೋಗಿವಿ, ಬಟ್ ಅವ್ರ ಏನೋ ನಮಗ್ ಕೇರ್ ಮಾಡಲಾಗ್ಯಾರ, ಬರೀ ರೀಸನ್ಸ್ ಕೊಡ್ಲತ್ತಾರ. ಇದಕ್ಕೆ ಏನಾರ ಪರಿಹಾರ ಮಾಡ್ಕೊಡ್ಬೇಕು ನಮಗ. ನಾವು ಎಷ್ಟೋ ಕಷ್ಟ ಅದ, ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ನಾವು BEd ಅಡ್ಮಿಷನ್ ತಗೊಂಡಿವಿ. ಇವ್ರು ನೋಡ್ರೆ ಹಿಂಗ್ ಮಾಡತಾರ. ನಾವೆಲ್ಲ ಕರೆಕ್ಟ್ ಆಗಿ ಎಕ್ಸಾಮ್ ಬರ್ದಿವಿ, ಪಾಸ್ನು ಆಗಿವಿ, ಎಲ್ಲ ಆದ್ರೂ ಕೂಡ ನಮಗೆ ಫೀಸ್ ಕಟ್ಲಕ್ಕ ಅವಕಾಶ ಮಾಡ್ಕೊಡಲಾಗ್ಯಾರ. ಇದಕ್ಕೆ ಏನಾರ ಪರಿಹಾರ ಬೇಕೇ ಬೇಕು ನಮಗ್.